ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮೆಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಡೌಟ್ ಅನ್ನೋದು ಕಾಡ್ತಾ ಇರುತ್ತೆ. ಅಂದರೆ ಯಾಕೆ ನಾವು ದೇವರ ಒಂದು ಪೂಜೆಯನ್ನು ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ, ಆದರೂ ನಮಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು, ಯಾಕೆ ಇಷ್ಟು ಸಮಸ್ಯೆಗಳು, ಈ ರೀತಿ ಮೋಸ ಮಾಡುವಂಥವರು ನಮ್ಮ ಕಣ್ಣು ಮುಂದೆನೇ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ಆದರೆ ನಾವೇ ಯಾಕೆ ಎಲ್ರಿಗೂ ಒಳ್ಳೆಯವರಾಗಿ ಇರಬೇಕು, ಇನ್ನೊಬ್ಬರಿಗೆ ನೋವು ಪಡಿಸ್ಬಾರ್ದು ಅಂತ ಅಂದ್ಕೊಳ್ತೀವಿ, ನಮಗೇನೆ ಯಾಕೆ ಇಷ್ಟೊಂದು ನೋವುಗಳು ಅನ್ನುವಂಥದ್ದು ಕೆಲವೊಬ್ಬರಿಗೆ ಮಾತ್ರ ತುಂಬಾ ಕಾಡ್ತಾ ಇರುತ್ತೆ. ಹೌದು ಸ್ನೇಹಿತರೆ, ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ, ಪರೀಕ್ಷೆಗಳು ಜಾಸ್ತಿ. ಏಕೆಂದರೆ ಒಳ್ಳೆಯದು ಏನಾದರೂ ಕಾಣಿಸ್ಲಿ ನೋಡಿ, ಅದಕ್ಕೇ ಕಲ್ಲೇಟುಗಳು ಜಾಸ್ತಿ ಬೀಳುವಂಥದ್ದು. ಅದಕ್ಕೋಸ್ಕರ ಆದರೆ ಒಂದು ದಿನ ಅವ್ರಿಗೆ ಒಳ್ಳೆಯದು ಅನ್ನೋದು ಸ್ಟಾರ್ಟ್ ಆದರೆ, ಪ್ರಾರಂಭ ಆದರೆ ಸೋಲು ಅನ್ನೋ ಮಾತೇ ಇರೋದಿಲ್ಲ. ಈ ರೀತಿ ಪರೀಕ್ಷೆಗಳು ನಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಭಗವಂತನು ನಮಗೆ ಮುಂದೆ ಮುಂದೆ ಇನ್ನಷ್ಟು ಮತ್ತಷ್ಟು ಅಂತ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಕೊಡೋದಕ್ಕೆ ಅಂತಲೇ ಕಾದ್ಕೊಂಡಿರ್ತಾನೆ ಅಂತ ನಮ್ಮ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿ ಇಟ್ಕೊಳ್ಳುವಂಥದ್ದು. ಅದರ ಜೊತೆ ನೋಡಿ, ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಬೇಕು. ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಈಗಿನ ಕಾಲಮಾನದಲ್ಲಿ ನಾವು ಎತ್ತ ನೋಡಿದ್ರೂ ಕೂಡ ಒಂದು ಸಮಸ್ಯೆ ಅನ್ನೋದು ದೊಡ್ಡದಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಹಣಕಾಸಿನ ಸಮಸ್ಯೆಗಳು. ತುಂಬ ಜನಕ್ಕೆ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ಯಾವ ರೀತಿ ಗಳಿಸ್ಕೊಳ್ಬೇಕು, ಅಥವಾ ಅದನ್ನು ಗಳಿಸಿರುವಂಥದ್ದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಇದು ಎಲ್ಲವೂ ಕೂಡ ಎಷ್ಟೋ ಟ್ರಿಕ್ಸ್ ಗೊತ್ತಾಗಿದ್ದರೂ ಅಥವಾ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿತಾ ಇರ್ತೀವಿ. ಮತ್ತು ನಾವು ತಿಂಗಳ ಕೊನೆಯಲ್ಲಿ ಸಾಲ ಮಾಡಿಕೊಳ್ಳುವಂಥ ಒಂದು ಸಮಯ ಅನ್ನೋದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಆ ಸಾಲವನ್ನು ತೀರಿಸೋದಕ್ಕೆ ಮತ್ತೊಂದು ಸಾಲ, ಈ ಥರ ನಮಗೆ ಅದೊಂದು ರೀತಿಯಲ್ಲಿ ರೊಟೀನ್ ಆಗಿಬಿಟ್ಟಿದೆ. ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅಂತಹವ್ರು ಎಲ್ಲರೂ ಕೂಡ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನುವಂಥದ್ದು ಬೇಕೇ ಬೇಕು. ಏಕೆಂದರೆ ಸಂಪತ್ತಿಗೆ ಅಧಿದೇವತೆ ಮಹಾಲಕ್ಷ್ಮಿಯನ್ನು ನಾವು ನೆನೆಸ್ಕೊಳ್ಬೇಕು. ಆ ತಾಯಿ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸ್ಬೇಕು, ಅಷ್ಟಲಕ್ಷ್ಮಿಯರ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಸಣ್ಣ ಪರಿಹಾರವನ್ನು ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಳ್ತಾ ಮಾಡ್ಕೊಳ್ಬೇಕು ಸ್ನೇಹಿತರೆ. ಹೌದು, ನಾವು ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಂಡಾಗ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಅದಕ್ಕೋಸ್ಕರ ಲಕ್ಷ್ಮೀದೇವಿಯನ್ನು ನಾವು ಯಾವುದೇ ಒಂದು ಸಮಸ್ಯೆಗಾಗಿರಬಹುದು ಕೇಳಿಕೊಂಡಾಗ ಆ ದಿನ ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ಶುಕ್ರವಾರ ಹಾಗೂ ಶನಿವಾರ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುವಂಥ ದಿನಗಳಾಗಿರುತ್ತೆ. ಈ ದಿನಗಳಲ್ಲಿ ಎಷ್ಟೋ ಒಡವೆಗಳನ್ನು ನಾವು ಮಾರಿಬಿಟ್ಟಿದ್ದೀವಿ, ಗಿರ್ವಿ ಇಟ್ಟಿದ್ದೀವಿ, ಅಥವಾ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ತಗೊಳ್ಳೋದಕ್ಕೂ ಆಗ್ತಾಯಿಲ್ಲ. ಚಿನ್ನ ಅನ್ನುವಂಥದ್ದು ಎಲ್ರಿಗೂ ಇಷ್ಟಪಡುವಂಥ ಒಂದು ಲೋಹ ಆಗಿರುತ್ತೆ. ಅದು ಚಿಕ್ಕದು ದೊಡ್ಡದು ಅನ್ನೋದು ಗೊತ್ತಿರೋದಿಲ್ಲ, ಆದರೆ ಆಸೆ ಅನ್ನೋದು ಇರುತ್ತೆ. ಅದೆಲ್ಲವೂ ಇಟ್ಬಿಟ್ಟಿದ್ದೀವಿ, ಬಿಡಿಸ್ಕೊಳ್ಬೇಕು, ಸಾಲವನ್ನು ತೀರಿಸಬೇಕು. ಸಾಲಗಾರರು ಸಮಸ್ಯೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ಬಂದು ಮನೆ ಹತ್ರ ಕಿರಿಕಿರಿ ಮಾಡ್ತಾ ಇದ್ದಾರೆ. ಈ ಥರ ನಮಗೆ ಒಂದು ಸಂಕಷ್ಟಕ್ಕೆ ಗುರಿಯಾಗಿದ್ದೀವಿ ಅನ್ನುವಂಥವರು ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನು ನಾವು ಪೂಜೆ ಮಾಡಬೇಕು. ಅಂದರೆ ಈ ದಿನಗಳಲ್ಲಿ ನಾನು ಹೇಳಿದೆ ನೋಡಿ, ಅದನ್ನು ನೀವು ಕುಂಕುಮಾರ್ಚನೆಯನ್ನು ಮಾಡಿ ಮನೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೂ ಕೂಡ ಆ ತಾಯಿ ಫೋಟೋ ಮುಂದೆ ವೀಳ್ಯದೆಲೆಯನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡಿ. ಅಂದರೆ ಲಕ್ಷ್ಮೀದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ, ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಮೊಬೈಲಲ್ಲೂ ಕೂಡ ನಮಗೆ ಸಿಗುತ್ತೆ, ಅವುಗಳನ್ನು ಹಾಕಿ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳಿ. ತುಂಬಾ ಒಳ್ಳೆ ಫಲಗಳು ಅನ್ನೋದು ಸಿಗುತ್ತೆ. ಇನ್ನು ಮುಖ್ಯವಾಗಿ ಅದರ ಜೊತೆ ಸಾಲಗಳು ತೀರಬೇಕು ಅನ್ನುವಂಥವರು ನಾನಾ ಥರದಲ್ಲಿ ಕೂಡ ನಮಗೆ ಆದಾಯ ಬರಬೇಕು, ನಾವು ಕಷ್ಟಪಡ್ತಾ ಇದ್ದೀವಿ, ಆಗ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಸ್ವಲ್ಪ ಗಂಧ
ಹಾಗೂ ಅರಿಶಿಣ. ಇದನ್ನು ಸ್ವಲ್ಪ ಪಚ್ಚ ಕರ್ಪೂರ ಅಥವಾ ಸಾಧಾರಣವಾದಂಥ ಕರ್ಪೂರವನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ದೆ ಪೇಸ್ಟ್ ಮಾಡಿಕೊಳ್ಬೇಕು. ಗಟ್ಟಿಯಾಗಿ ಸ್ವಲ್ಪ ಪೇಸ್ಟನ್ನು ಮಾಡಿದ್ದೆ. 5 ರೂಪಾಯಿ ಕಾಯಿನು 5 ತಗೊಳ್ಳಿ. ನಾವು ಈ 5 ರೂಪಾಯಿ ಕಾಯಿನು 5 ತಗೊಳ್ಳುವಾಗ ನಿಮಗೇನಾದರೂ ಒಂದು ಸಂಶಯ ಬಂತು ಅಂದರೆ, ನಮಗೇನೆ ಸಾಲದ ಸಮಸ್ಯೆ ಇದೆ, ಇದರಲ್ಲಿ ಮತ್ತೆ ದುಡ್ಡನ್ನು ನಾವು ಹಾಕಿ ಪರಿಹಾರ ಮಾಡಬೇಕಾ ಅಂತೇನಾದರೂ ಬಂತು ಅಂದರೆ ದಯವಿಟ್ಟು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಪರಿಹಾರ ನಿಮಗೆ ಇದರಲ್ಲೇ ತಿಳಿಸ್ತೀನಿ. ಈ ಥರ ನಾವು ಹಾಕಿ ಪೇಸ್ಟಲ್ಲಿ ನೆನೆಸ್ಬಿಟ್ಟು ಇಡಬೇಕು. ತದನಂತರ ಕೇಳ್ಕೊಳ್ಬೇಕು. ಲಕ್ಷ್ಮೀದೇವಿ ಫೋಟೋ, ಶ್ರೀ ಮಹಾವಿಷ್ಣು ಫೋಟೋ ಇದ್ದರೆ ನೀವು ಫೋಟೋ ಮುಂದೆ ಇಟ್ಟು ನಾವು ಸಾಲ ತೀರಿಸಬೇಕು, ಅದಕ್ಕೆ ಒಂದು ಮಾರ್ಗವನ್ನು ತೋರಿಸು, ನಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗಬೇಕು, ನೆಮ್ಮದಿ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದೀವಿ, ಭಗವಂತ ನೀನು ದಾರಿಯನ್ನು ತೋರಿಸು ಅಂತ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಮಹಾವಿಷ್ಣುವನ್ನು ನೀವು ಆರಾಧನೆ ಮಾಡಿ ಯಾವುದಾದ್ರೂ ನಿಮಗೆ ತೋಚಿದ ನಾಮಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ. ತುಂಬಾ ಒಳ್ಳೆ ಫಲಗಳು ಅನ್ನೋದು ಸಿಗುತ್ತೆ. ಇದನ್ನು ಮತ್ತೆ ಮಾರನೇ ದಿನ ಸಾಧ್ಯ ಆದರೆ ನೀವು ಇದು ಗಟ್ಟಿಯಾಗಿರುತ್ತೆ, ತೊಳೆಯೋದಕ್ಕೆಲ್ಲ ಹೋಗಬೇಡಿ. ಇವುಗಳನ್ನು ಮತ್ತೆ ತೆಗೆದುಬಿಟ್ಟಿದ್ದೆ ಸುಮ್ಮನೆ ಅದ್ರ ಮೇಲೆ ಇರುವಂಥದ್ದನ್ನು ಕೈಯಲ್ಲೇ ಒರೆಸ್ಬಿಟ್ಟಿದ್ದೆ. ಎಲ್ಲಾದರೂ ಯಾರು ಈ ಪರಿಹಾರ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ದೇವಸ್ಥಾನಗಳ ಬಳಿ ಯಾರಾದರೂ ಕೂತ್ಕೊಂಡಿರ್ತಾರೆ ಪಾಪ ಅಸಹಾಯಕರು, ಅವ್ರಿಗೆ ಕೊಡಬಹುದು. ದೇವಸ್ಥಾನಗಳ ಬಳಿ ಅಲ್ಲದೇ ಇದ್ರೂ ನಿಮ್ಮ ಮನೆಗಳ ಹತ್ತಿರ ಬಂದ್ರೂ ಅಥವಾ ನೀವೇ ಹೊರಗಡೆ ಹೋದರೂ ಕೂಡ ಯಾವ ದಿನನಾದರೂ ಕೂಡ ಇಷ್ಟು ದುಡ್ಡನ್ನು ತಗೊಂಡೋಗಿದ್ದೆ ಇದನ್ನು ದಾನ ಮಾಡಬೇಕು. ದಾನ ಮಾಡಿದಾಗ ಏನಾಗುತ್ತೆ ಅಂದರೆ, ನಮಗೆ 10 ರೂಪಾಯಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮಗೆ 100ರಷ್ಟು ಲಾಭ ಅನ್ನೋದು ತಂದು ಕೊಡುತ್ತೆ ಸ್ನೇಹಿತರೆ. ಹೌದು, ಅಷ್ಟೊಂದು ದಾನ ಧರ್ಮದಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಇದೆ. ಅದಕ್ಕೆ ಶ್ರೀ ಮಹಾಲಕ್ಷ್ಮಿ ಯಾರು ಬಡವರನ್ನು ಪ್ರೀತಿ ಮಾಡ್ತಾರೆ, ಯಾರು ಬಡವರಿಗೆ ಸಹಾಯ ಮಾಡ್ತಾರೆ, ಅಸಹಾಯಕರಿಗೆ ಸಹಾಯ ಮಾಡ್ತಾರೋ ಅವರ ಮನೆಗೆ ಯಥೇಚ್ಛವಾಗಿ ಸಂಪತ್ತನ್ನು ಕೊಡ್ತಾಳೆ ಆ ತಾಯಿ ಆದಿದೇವತೆ. ಅದಕ್ಕೋಸ್ಕರ ಸಂಪತ್ತನ್ನು ನಾವು ಗಳಿಸ್ಕೊಳ್ಬೇಕು ಅಂದರೆ ಈ ರೀತಿ ದಾನ ಧರ್ಮ ಮಾಡುವಂಥದ್ದು ಕೂಡ ಒಂದಾಗಿರೋದ್ರಿಂದ ಮುಖ್ಯವಾಗಿ ನಂಬಿಕೆ ಇಟ್ಟು ಈ ಪರಿಹಾರವನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಇಷ್ಟು ದುಡ್ಡನ್ನು ಕೂಡ ಯಾರು ಈ ಪರಿಹಾರ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ತಗೊಂಡೋಗಿ ದಾನವನ್ನು ಕೊಡಬೇಕಾಗುತ್ತೆ. ನಿಮ್ಮ ಮನೆ ಹತ್ರ ಬಂದರೂ ಪರವಾಗಿಲ್ಲ, ಬೇರೆ ಕಡೆ ದೇವಸ್ಥಾನಗಳ ಬಳಿ ಆದರೂ ಪರವಾಗಿಲ್ಲ, ಕೊಟ್ಟು ನೋಡಿ ಎಷ್ಟು ಒಳ್ಳೆಯದು.